ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲಬುರಗಿಯ ಪ್ರಸಿದ್ಧ ಎಸ್ಆರ್ಎನ್ ಮೆಹ್ತಾ ಶಾಲೆಯ ವಿದ್ಯಾರ್ಥಿಗಳು ನೂತನ ಆವಿಷ್ಕಾರವೊಂದನ್ನು ಮಾಡುವ ಮೂಲಕ ಗೋವಾದಲ್ಲಿ ನಡೆದ ವಾರ್ಷಿಕ ಅಂತಾರಾಷ್ಟ್ರೀಯ ಪ್ರದರ್ಶನದಲ್ಲಿ ನಾವೀನ್ಯತೆ ಪ್ರಶಸ್ತಿ ಹಾಗೂ ಚಿನ್ನದ ಪದಕ ಪಡೆಯುವ ಮೂಲಕ ಸೈ ಎನಿಸಿಕೊಂಡಿದ್ದಾರೆ. ನವೆಂಬರ್ 13 ಹಾಗೂ 14ರಂದು ಗೋವಾದಲ್ಲಿ ಇಂಡಿಯಾ ಇಂಟರ್ನ್ಯಾಷನಲ್ ಇನ್ನೋವೇಷನ್ ಎಕ್ಸ್ಪೋ ಆಯೋಜಿಸಿದ್ದ ವಾರ್ಷಿಕ ಅಂತಾರಾಷ್ಟ್ರೀಯ ಪ್ರದರ್ಶನದಲ್ಲಿ ಭಾಗವಹಿಸಿದ್ದ ಮೆಹ್ತಾ ಶಾಲೆಯ ವಿದ್ಯಾರ್ಥಿಗಳಾದ ಸ್ಮಿತಾ ಹಾಗೂ ವೇದಾ ಪ್ಲಾಸ್ಟಿಕ್ ಬಾಟಲ್ ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ರೀಸೈಕ್ಲಿಂಗ್ ಮಾಡುವ ಯಂತ್ರವನ್ನು ಆವಿಷ್ಕಾರ ಮಾಡಿ ಪ್ರದರ್ಶನ ಮಾಡುವ ಮೂಲಕ ಪ್ರಶಸ್ತಿ ಗಿಟ್ಟಿಸಿಕೊಳ್ಳುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಲಬುರಗಿ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಪ್ರದರ್ಶನದಲ್ಲಿ ರಾಜ್ಯ ಮಟ್ಟದಲ್ಲಿ ಬಹು ಸ್ಕ್ರೀನಿಂಗ್ ಹಾಗೂ ಆಯ್ಕೆ ಪ್ರಕ್ರಿಯೆ ನಂತರ ದೇಶದಾದ್ಯಂತ ಆಯ್ಕೆಯಾದ ಸುಮಾರು 60ಕ್ಕೂ ಹೆಚ್ಚು ಕಾರ್ಯಯೋಜನೆಗಳು ಪ್ರದರ್ಶನ ಮಾಡಲಾಯಿತು. ಯಾವುದೇ ವಯಸ್ಸಿನ ಮಾನದಂಡವಿರಲಿಲ್ಲ. ಆದ್ದರಿಂದ ಶಾಲೆಗಳು, ಇಂಜಿನಿಯರಿಂಗ್ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಅಂತಹ ಕಠಿಣ ಸ್ಪರ್ಧೆ ನಡುವೆ ನಮ್ಮ ವಿದ್ಯಾರ್ಥಿಗಳ ಕಾರ್ಯಪರಿಕಲ್ಪನೆ ಹಾಗೂ ಆಲೋಚನೆಗಳನ್ನು ಗುರುತಿಸಿ ಪ್ರಶಂಸೆ ಪಡೆದಿದ್ದು ಅತ್ಯುತ್ತಮ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಲಾಗಿದೆ. ನಾವು ಚಿನ್ನದ ಪದಕ ಪಡೆದುಕೊಂಡಿದ್ದೇವೆ ಎಂದು ಎಸ್ಆರ್ಎನ್ ಮೆಹ್ತಾ ಶಾಲೆಯ ನಿರ್ದೇಶಕರಾದ ಪ್ರೀತಂ ಮೆಹ್ತಾ ಅವರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಎಸ್ಆರ್ಎನ್ ಮೆಹ್ತಾ ಶಾಲೆಯ ವಿದ್ಯಾರ್ಥಿಗಳನ್ನು ಪ್ರತಿ ವರ್ಷವೂ ಒಂದಿಲ್ಲೊಂದು ಆವಿಷ್ಕಾರದ ಮುಖಾಂತರ ಪರಿಸರ ಸ್ನೇಹಿ, ಜನಸ್ನೇಹಿ ಯಂತ್ರಗಳನ್ನು ಆವಿಷ್ಕಾರ ಮಾಡುವ ಮೂಲಕ ಜನ ಮನ್ನಣೆಗೆ ಪಾತ್ರವಾಗುತ್ತಿರುವುದು ಹೆಮ್ಮೆಯ ವಿಚಾರ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಅಂತಂದ್ರೆ ಈ ಆಲ್ ಓವರ್ ಇಂಡಿಯಾನಲ್ಲಿ ಒಂದು ಸಂಸ್ಥೆ ಇದೆ. ಇಟ್ ಇಸ್ ಕಾಲ್ಡ್ ಐನೆಕ್ಸ್, ಇಂಡಿಯಾ ಇಂಟರ್ನ್ಯಾಷನಲ್ ಇನ್ನೋವೇಷನ್ ಸೆಂಟರ್ ಅಂತ. ಇವರು ಆಲ್ ಓವರ್ ಇಂಡಿಯಾ ಲೆವೆಲ್ನಲ್ಲಿ ಒಂದು ಸೈನ್ಸ್ ಎಕ್ಸಿಬಿಷನ್ ಕಂಡಕ್ಟ್ ಮಾಡ್ತಾರೆ. ಈ ಸೈನ್ಸ್ ಎಕ್ಸಿಬಿಷನ್ಗೆ ಕ್ವಾಲಿಫೈ ಮಾಡಬೇಕು ಅಂತಂದರೆ ಆಲ್ ದ ಸ್ಟೇಟ್ಸ್ಲಿಂತ ಫಸ್ಟ್ ಸ್ಟೇಟ್ ಲೆವೆಲ್ ಒಂದು ಎಕ್ಸಾಮ್ ಇರುತ್ತೆ, ಅಂದರೆ ಅಸೆಸ್ಮೆಂಟ್ ಇರುತ್ತೆ. ಅಲ್ಲಿಂದ ಕ್ವಾಲಿಫೈ ಆಗಿದ ನಂತರ ನ್ಯಾಷನಲ್ಸಿಗೆ ಬರುತ್ತೆ. ಆ ನ್ಯಾಷನಲ್ ಕಾನ್ಫರೆನ್ಸ್ನಲ್ಲಿ ಸುಮಾರು ಈವನ್ ಔಟ್ಸೈಡ್ ಆಫ್ ಇಂಡಿಯಾ ದೇರ್ ಆರ್ ಸಮ್ 12 or 13 ಕಂಟ್ರೀಸ್. ಹೌ ಮೆನಿ ಕಂಟ್ರೀಸ್? 12 ಕಂಟ್ರೀಸ್ ಹ್ಯಾಡ್ ಪಾರ್ಟಿಸಿಪೇಟೆಡ್. 12 ದೇಶದಿಂದ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳು ಬಂದಿದ್ದು. ಅಲ್ಲಿ 2 ಕ್ಯಾಟಗರಿ ಇದ್ದು. ಒಂದು ಆನ್ಲೈನ್ ಪ್ರಾಜೆಕ್ಟ್ಸು ಮತ್ತು ಆಫ್ಲೈನ್ ಪ್ರಾಜೆಕ್ಟ್ಸ್, ಅಂದರೆ ಫಿಸಿಕಲಿ ಹೋಗಿ ಪ್ರಾಜೆಕ್ಟ್ಸ್ ಮಾಡೋದು. ಈ ಎಕ್ಸಿಬಿಷನ್ದು ಒಂದು ವಿಶೇಷತೆ ಏನಿತ್ತು ಅಂತಂದರೆ ಇದರೊಳಗೆ ಯಾವುದೇ ಅಂದರೆ ಏಜ್ ಕ್ರೈಟೀರಿಯಾ ಇರಲಿಲ್ಲ. ಯಾರು ಇವನ್ ಯಂಗೆಸ್ಟ್ ಟು ದ ಎಲ್ಡೆಸ್ಟ್ ಯಾರೂ ಭಾಗವಹಿಸಬಹುದು. ಸೊ ಅಲ್ಲಿ ನಾವು ಏನು ನೋಡಿವಿ ಅಂತಂದರೆ ಸ್ಕೂಲ್ಗಳಿಂದನೂ ಎಕ್ಸಿಬಿಟ್ಸ್ ಬಂದಿದ್ದು, ಇಂಜಿನಿಯರಿಂಗ್ ಕಾಲೇಜಸ್ಗೂ ಎಕ್ಸಿಬಿಟ್ಸ್ ಬಂದಿದ್ದು, ಮತ್ತು ಹಾಗೆ ಕೆಲವೊಂದು ಸ್ಟಾರ್ಟಪ್ ಕಂಪ್ನೀಸ್ಗಳೂ ಬಂದು ತಮ್ಮ ಪ್ರಾಡಕ್ಟ್ಸನ್ನು ಡಿಸ್ಪ್ಲೇ ಮಾಡಿದರು. ಸೊ ಈ ಎಲ್ಲ ಸೆಲೆಕ್ಟೆಡ್ ಪ್ರಾಜೆಕ್ಟ್ಸ್ನಲ್ಲಿ ವಿ ಆರ್ ವೆರಿ ಹ್ಯಾಪಿ ಟು ಶೇರ್ ನಮಗೆ ಗೋಲ್ಡ್ ಮೆಡಲ್ ಸಿಕ್ಕಿದೆ. ಮತ್ತೊಂದು ಸ್ಪೆಷಲ್ ಅವಾರ್ಡ್, ಬೆಸ್ಟ್ ನ್ಯಾಷನಲ್ ಇನ್ನೋವೇಷನ್ ಅವಾರ್ಡ್ ಅಂತ ಇವರು ನಮಗೆ ಕೊಟ್ಟಿದ್ದಾರೆ. ಸೊ ದಿಸ್ ಪ್ರಾಜೆಕ್ಟ್ ಇಸ್ ಡನ್ ಬೈ 2 children, ಸ್ಮಿತಾ ಅಲೆಗಾಂವ್ ಆ್ಯಂಡ್ ವೇದಾ ಮಸಾಲಿ, ಅಂಡರ್ ದಿ ಲೀಡರ್ಶಿಪ್ ಆಫ್ ಸುಮಯ್ಯ ಖಾನ್ ಮೇಡಮ್ and with the guidance of our leadership team, Preeti madam, Chakor sir and Pritam sir here. So ಈ ಪ್ರಾಜೆಕ್ಟ್ ಏನಿತ್ತು ಅಂತಂದರೆ ದಿಸ್ ವಾಸ್ ಅ ವೆರಿ ನ್ಯೂ ಪ್ರಾಜೆಕ್ಟ್. ಇದು ಜಸ್ಟ್ ನಾವು ಒಂದು ಡೆಮೋ ಸಲುವಾಗಿ ಇದು ಆ್ಯಕ್ಚುಲ್ ಪ್ರಾಜೆಕ್ಟ್ ಪೀಸಲ್ಲಿ ತಂದು ಇಟ್ಟಿದ್ದೀವಿ. ಸೊ ಈ ಪ್ರಾಜೆಕ್ಟ್ನಲ್ಲಿ ಯಾರು ಪಬ್ಲಿಕ್ ಬಂದು ಅವ್ರದ್ದು ಪ್ಲಾಸ್ಟಿಕ್ ಬಾಟಲ್ಸನ್ನು ಒಳಗೆ ಹಾಕ್ತಾರೆ, ಹಾಕಿದ ನಂತರ ಆ ಬಾಟಲ್ದು ಸೈಜು ವೇಟ್ ನೋಡಿ ಅದು ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಮತ್ತು ಎಲ್ಲ ಯೂಸರ್ಸಿಗೆ ಒಂದೊಂದು ಆಕ್ಸೆಸ್ ಅಥವಾ ಒಂದು ನಂಬರ್ ಸಿಗುತ್ತೆ. ಇಟ್ಸ್ ಲೈಕ್ ಅ ಐಡೆಂಟಿಟಿ ನಂಬರ್. ಆ ಬೇಸಿಸ್ ಮ್ಯಾಗೆ ಅವ್ರು ಎಷ್ಟೆಷ್ಟು ಗಾರ್ಬೇಜ್ ಜಮಾ ಮಾಡಿದ್ದಾರೆ ಅದ್ರದ್ದು ಪಾಯಿಂಟ್ಸ್ ಜಮಾ ಆಗುತ್ತೆ ಸರ್. ಸೊ ಆ್ಯಂಡ್ ಇವೆಂಚುಲಿ ಪಾಯಿಂಟ್ಸ್ ದಿಸ್ ಕ್ಯಾನ್ ಬಿ ಎನ್ಕ್ಯಾಶ್ಡ್ ಅಟ್ ಸಮ್ ಗ್ರಾಸರಿ ಸ್ಟೋರ್ ಅಥವಾ ಹಿಂಗೆ ಯಾವುದಾದ್ರೂ ಒಂದು ಮೆಡಿಕಲ್ ಸ್ಟೋರಲ್ಲಿ ಹಿಂಗೆ 2-3 ನೆಸೆಸಿಟಿ ಐಟಮ್ನಲ್ಲಿ ಇದಕ್ಕೆ ಕನ್ವರ್ಟ್ ಆಗಿಬಿಡುತ್ತೆ. ಇದರಲ್ಲಿಂದ ಮೇನ್ ಅಡ್ವಾಂಟೇಜ್ ಏನು ಅಂತಂದರೆ ನಮ್ಮದು ಮದರ್ ಅರ್ತ್ ಒಂದು ತುಂಬ ಚಲೋ ಪ್ರೊಟೆಕ್ಷನ್ ಸಿಗುತ್ತೆ. ಯಾಕಂದರೆ ಪ್ಲಾಸ್ಟಿಕ್ ಇಸ್ ಸಮಥಿಂಗ್ ವಿಚ್ ವಿಲ್ ಟೇಕ್ ಅಟ್ಲೀಸ್ಟ್ 10,000 years ಪ್ಲಸ್ ಟು ಡಿಗ್ರೇಡ್. ಸೊ ಇಟ್ ಡಸ್ ನಾಟ್ ಡಿಗ್ರೇಡ್ ಬೈ ಇಟ್ ಸೆಲ್ಫ್. ಸೊ ಈ ಥರದಿಂದ ಇದು ಇದರೊಳಗೆ ಜಮಾ ಆಗಿ ಮುಂದೆ ಕ್ರಷ್ ಮಾಡಿ ಅದಕ್ಕೆ ಹೀಟ್ ಮಾಡಿ ಸಣ್ಣ ಗ್ರ್ಯಾನ್ಯೂಲ್ಸ್ ಆಗಿಬಿಡುತ್ತೆ. ಸೊ ದಿಸ್ ವೇ ವಿ ಆರ್ ರೀಸೈಕ್ಲಿಂಗ್ ದಿ ಪ್ಲಾಸ್ಟಿಕ್ ಆಫ್ ದಿ ಅರ್ತ್. ಮತ್ತು ಇನ್ನೊಂದು ಏನಿರುತ್ತೆ, ನಾರ್ಮಲ್ ಕೋರ್ಸ್ನಲ್ಲಿ ಹಿಂಗೆ ಏನೂ ಇನ್ಸೆಂಟಿವ್ ಇರಲಾರ್ದೆ ಯಾರೂ ಜನರು ಹೋಗಿ ಅದಕ್ಕೆ ಒಂದು ರೀಸೈಕಲ್ ಆಗಪ್ಲೆ ಮಾಡುವುದಿಲ್ಲ. ಸೊ ಈ ಪ್ರಾಜೆಕ್ಟಿಂದು ಈ ಐಡಿಯಾ ಅವರೆಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ತುಂಬ ಭಾಳ ಹೊತ್ತು ಡಿಸ್ಕಷನ್ನೂ ಆಯಿತು ಇದ್ರ ಮೇಲ್ಗಡೆ.
ದೇ ಹವ್ ಆಸ್ಕ್ ಅವರ್ ಟೀಮ್ಸ್ ಅಬೌಟ್ ವಾಟ್ ಈಸ್ ದಿ ಸಕ್ಸಸ್ ರೇಟ್, ಹೌ ಇಟ್ ವಿಲ್ ವರ್ಕ್. ಮತ್ತು ಡೆಮೋ ನೋಡಿದ ನಂತರ ಅವ್ರಿಗೂ ತುಂಬ ಸಂತೋಷವಾಯಿತು. ಸೊ ಆ ಎಲ್ಲ ಅಸೆಸ್ಮೆಂಟ್ ಆಗಿದ ನಂತರ ನಮಗೆ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಸೊ ನಮ್ದೆಲ್ಲ ಎಲ್ಲರಿಗೂ ಒಂದು ರಿಕ್ವೆಸ್ಟು, ಈ ಒಂದು ಮ್ಯಾಟರ್